ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಹೋಸ್ಟ್ ಮುನ್ನ ಮೊಮಿನ್. ಹೇಗಿದ್ದೀರಾ ನೀವು ವೀಕ್ಷಕರೇ? ಇವತ್ತಿನ ವಿಡಿಯೋನಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ವತಿಯಿಂದ ಒಂದು ಟೆಕ್ನಿಕಲ್ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಒಂದು ಎಂಪ್ಲಾಯ್ಮೆಂಟ್ ನೋಟಿಸ್ಗಳನ್ನು ಬಿಡುಗಡೆ ಮಾಡಿದ್ದಾರೆ. ಬನ್ನಿ ವಿಡಿಯೋನಲ್ಲಿ ಕಂಪ್ಲೀಟ್ ಮಾಹಿತಿ ತಿಳಿಯೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇನ್ನೂವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಮುಂದೆ ಬರುವ ಎಲ್ಲ ಸರ್ಕಾರಿ ಉದ್ಯೋಗ ಮಾಹಿತಿ ಪಡೆಯಲು ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಮ್ಮ ಅಫಿಷಿಯಲ್ ಒಂದು ವಾಟ್ಸಪ್ ಚಾನಲನ್ನು ಫಾಲೋ ಮಾಡೋದನ್ನು ಮರೆಯಬೇಡಿ. ಇಲ್ಲಿ ನೋಡೋದಾದರೆ ನೋಡಿ, ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ವತಿಯಿಂದ ಒಂದು ಅಫಿಷಿಯಲ್ ಒಂದು ನೋಟಿಫಿಕೇಷನ್ಗಳನ್ನು ಬಿಡುಗಡೆ ಮಾಡಿದ್ದಾರೆ. ರಿಕ್ರೂಟ್ಮೆಂಟ್ ಆಫ್ ಟೆಕ್ನಿಷಿಯನ್ ಅಂತ ಇವು ಹುದ್ದೆಗಳಾಗಿರುತ್ತವೆ. ಇಲ್ಲಿ ಇಂಪಾರ್ಟೆಂಟ್ ಡೇಟ್ಸ್ ಬಂದುಬಿಟ್ಟು ನೋಡಿ, ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ತಮಗೆ ಪ್ರಾರಂಭ ದಿನಾಂಕ ನೋಡೋದಾದರೆ 9 ಮಾರ್ಚ್ 2024ರಿಂದ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ತಮಗೆ ಕೊನೆಯ ದಿನಾಂಕ ನೋಡೋದಾದರೆ 8 ಏಪ್ರಿಲ್ 2024ರವರೆಗೆ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಮತ್ತು ಅರ್ಜಿಯ ಒಂದು ತಿದ್ದುಪಡಿ ಮಾಡಲು 9 ಏಪ್ರಿಲ್ 2024ರಿಂದ 18 ಏಪ್ರಿಲ್ 2024ರವರೆಗೆ ಇಲ್ಲಿ ಕಾಲಾವಕಾಶವನ್ನು ಕೊಡಲಾಗುತ್ತದೆ. ಇಲ್ಲಿ ಆ ಹುದ್ದೆಗಳ ನೋಡೋದಾದರೆ ನೋಡಿ, ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ ಅಂತ ಒಂದು ಪೋಸ್ಟ್ ಇದೆ. ಇದು ಪೇ ಸ್ಕೇಲ್ ಬಂದುಬಿಟ್ಟು 5ನೇ ಒಂದು ವೇತನ ಪ್ರಕಾರ ಇಲ್ಲಿ ವೇತನವನ್ನು ಕೊಡಲಾಗುತ್ತದೆ. 29,000 ರೂಪಾಯಿ ಇಲ್ಲಿ ವೇತನ ತಮಗೆ ಸಿಗಲಿದೆ. ವಯೋಮಿತಿ ನೋಡಿ, 18ರಿಂದ 36 ವರ್ಷದ ಒಳಗಿನ ಅಭ್ಯರ್ಥಿಗಳು ಇಲ್ಲಿ ಅರ್ಜಿಗಳನ್ನು ಸಲ್ಲಿಸಬಹುದು. ಟೋಟಲ್ ವೇಕೆನ್ಸಿ ಬಂದುಬಿಟ್ಟು ಇವು 1092 ಹುದ್ದೆಗಳು ಇಲ್ಲಿ ಖಾಲಿವೆ. ಅದೇ ರೀತಿ ಒಂದು ಟೆಕ್ನಿಷಿಯನ್ ಗ್ರೇಡ್ 3 ಹುದ್ದೆಗಳು ಗಾಗಿ ಅರ್ಜಿಗಳನ್ನು ಕರೆದಿದ್ದಾರೆ. ಈ ಹುದ್ದೆಗಳು ಬಂದುಬಿಟ್ಟು 2ನೇ ವೇತನ ಪ್ರಕಾರ ಇಲ್ಲಿ ವೇತನವನ್ನು ತಮಗೆ ಸಿಗಲಿದೆ. ಟೋಟಲ್ ವೇತನ ನೋಡಿ ಒಂದು 19,000 ರೂಪಾಯಿವರೆಗೆ ವೇತನವನ್ನು ಇಲ್ಲಿ ಕೊಡಲಾಗುತ್ತದೆ. ಇಲ್ಲಿ ಈ ಒಂದು ಕ್ಯಾಟಗರಿಯ ಹುದ್ದೆಗಳಿಗೆ 18 ವರ್ಷದಿಂದ 33 ವರ್ಷದ ಒಳಗಿನ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು. ಇವು ಟೋಟಲ್ ಆಗಿ 8,052 ಹುದ್ದೆಗಳು ಮತ್ತು ಫುಲ್ಲಿ ಟೋಟಲ್ ಆಗಿ 9,144 ಹುದ್ದೆಗಳಿಗೆ ಇಲ್ಲಿ ನೇಮಕಾತಿ ನಡೀತಾ ಇದೆ. ವೀಕ್ಷಕರೇ, ಇಲ್ಲಿ ವಯೋಮಿತಿ ಸ್ವಲ್ಪ ನೋಡಿ, ಟೆಕ್ನಿಷಿಯನ್ ಗ್ರೇಡ್ 3 ಸಿಗ್ನಲ್ 18ರಿಂದ 33 ವರ್ಷ ಮತ್ತು ಟೆಕ್ನಿಷಿಯನ್ ಗ್ರೇಡ್ 3 18ರಿಂದ 30 ವರ್ಷ ಇಲ್ಲಿ ವಯೋಮಿತಿಯನ್ನು ಕೊಡಲಾಗಿದೆ. ಇಲ್ಲಿ SC/ST ಅಭ್ಯರ್ಥಿಗಳಿಗೆ ನೋಡಿ 5 ವರ್ಷ ವಯೋಮಿತಿ ಸಡಿಲಿಕೆಯನ್ನು ಇಲ್ಲಿ ಕೊಟ್ಟಿದ್ದಾರೆ ಮತ್ತು OBC ವರ್ಗದ ಅಭ್ಯರ್ಥಿಗಳಿಗೆ 3 ವರ್ಷ ವಯೋಮಿತಿ ಸಡಿಲಿಕೆಯನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಮ್ಯಾಕ್ಸಿಮಮ್ ಏಜನ್ನು ಇಲ್ಲಿ +5 +3 ಕೌಂಟ್ ಮಾಡಿಕೊಂಡು ನೀವು ಏಜ್ಗಳನ್ನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ವೀಕ್ಷಕರ, ಹುದ್ದೆಗಳಿಗೆ ಸಂಬಂಧಿಸಿದಂತೆ ಒಂದು ಎಕ್ಸಾಮಿನೇಷನ್ ಫೀಸ್ ನೋಡಿ ಎಷ್ಟೆಷ್ಟು ಕಷ್ಟ ಬೇಕು. ಅಭ್ಯರ್ಥಿಗಳು ಒಂದು ಆಲ್ ಕ್ಯಾಂಡಿಡೇಟ್ಸ್ ನೋಡಿ ಇಲ್ಲಿ ನೋಡೋದಾದರೆ ₹500 ರೂಪಾಯಿಗಳನ್ನು ಇಲ್ಲಿ ಆನ್ಲೈನ್ ಮೂಲಕ ಪಾವತಿ ಮಾಡಬೇಕಾಗುತ್ತದೆ. ಅದೇ ರೀತಿ SC/ST ಎಕ್ಸ್ ಸರ್ವಿಸ್ಮ್ಯಾನ್ ಕ್ಯಾಟಗರಿ ಮತ್ತು ಫಿಮೇಲ್ ಮತ್ತು ಟ್ರಾನ್ಸ್ಜೆಂಡರ್ ಅಭ್ಯರ್ಥಿಗಳಿಗೆ 250 ರೂಪಾಯಿಗಳನ್ನು ನೀವು ಆನ್ಲೈನ್ ಮೂಲಕ ಪಾವತಿ ಮಾಡಿ ಈ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ವೀಕ್ಷಕರ, ಹುದ್ದೆಗಳಿಗೆ ಸಂಬಂಧಿಸಿದಂತೆ ಒಂದು ನೇಮಕಾತಿ ಹೇಗಿರುತ್ತದೆ ನೋಡಿ. ದ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಶಾಲ್ ಬಿ ಕಂಪ್ರೆಸ್ ದಿ ಫಾಲೋವಿಂಗ್ ಸ್ಟೇಜಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಮೊದಲನಿಗೆ ಇಲ್ಲಿ ಕಂಪ್ಯೂಟರ್ ಆಧಾರಿತ ಒಂದು ಪರೀಕ್ಷೆಗಳನ್ನು ಇಲ್ಲಿ ನಡೆಸಲಾಗುತ್ತದೆ. ಅದಾದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ಗಳನ್ನು ಇಲ್ಲಿ ನಡೆಸಲಾಗುತ್ತದೆ ಮತ್ತು ಮೆಡಿಕಲ್ ಎಕ್ಸಾಮಿನೇಷನ್ಗಳನ್ನು ನಡೆಸಿ ಅಭ್ಯರ್ಥಿಗಳಿಗೆ ಇಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಇಲ್ಲಿ ಒಂದು CBT ಪರೀಕ್ಷೆ ಒಂದು ಸಿಗ್ನಲ್ ಗ್ರೇಡ್ 1 ಪರೀಕ್ಷಾ ಒಂದು ಇದೆ ನೋಡಿ. ಜನರಲ್ ಅವೇರ್ನೆಸ್ಸು, ಜನರಲ್ ಇಂಟೆಲಿಜೆನ್ಸಿ ಮತ್ತು ಬೇಸಿಕ್ ಕಂಪ್ಯೂಟರ್ ಅಪ್ಲಿಕೇಶನು, ಮ್ಯಾಥಮೆಟಿಕ್ಸು, ಬೇಸಿಕ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಈ ಎಲ್ಲ ವಿಷಯಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಮತ್ತು ಗ್ರೇಡ್ 3 ಹುದ್ದೆಗಳಿಗೆ ನೋಡೋದಾದರೆ ಮ್ಯಾಥಮೆಟಿಕ್ಸು, ಜನರಲ್ ಇಂಟೆಲಿಜೆನ್ಸಿ ಮತ್ತು ರೀಸನಿಂಗು, ಜನರಲ್ ಸೈನ್ಸು, ಜನರಲ್ ಅವೇರ್ನೆಸ್ ಈ ವಿಷಯಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ಕ್ವಶನ್ಸ್ಗಳನ್ನು ಕೇಳಲಾಗುತ್ತದೆ ನೋಡಿ. ವೀಕ್ಷಕರೇ, ಹುದ್ದೆಗಳಿಗೆ ಸಂಬಂಧಿಸಿದಂತೆ ಒಂದು ವಿದ್ಯಾರ್ಥಿ ನಾವು ನೋಡೋದಾದರೆ ಟೆಕ್ನಿಕಲ್ ಒಂದು ಗ್ರೇಡ್ 1 ಹುದ್ದೆಗಳಿಗೆ ನೋಡೋದಾದರೆ ನೋಡಿ, ಅಭ್ಯರ್ಥಿಗಳು ಒಂದು ಬ್ಯಾಚುಲರ್ ಆಫ್ ಸೈನ್ಸ್ ಫಿಸಿಕ್ಸ್, ಕೆಮಿಸ್ಟ್ರಿ, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಟೆಕ್ನಾಲಜಿ ಈ ತರಹದ ಒಂದು ಬ್ಯಾಚುಲರ್ ಡಿಗ್ರಿಯನ್ನು ನೀವು ಪಾಸಾಗಿರಬೇಕು. ಅಥವಾ 3 ವರ್ಷದ ಡಿಪ್ಲೊಮಾದಲ್ಲಿ ಪಾಸಾದವರು ಕೂಡ ಇಲ್ಲಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಇಲ್ಲವಾಗಿದ್ದಲ್ಲಿ ಒಂದು BE ಡಿಗ್ರಿಯಲ್ಲಿ ಪಾಸಾದವರು ಇಲ್ಲಿ ಅರ್ಜಿಗಳನ್ನು ಸಲ್ಲಿಸಬಹುದು. ಆ್ಯಕ್ಚುಲಿ ಇದು BSc ಮತ್ತು ಡಿಪ್ಲೊಮಾ ಇಂಜಿನಿಯರಿಂಗ್ನಲ್ಲಿ ಪಾಸಾದವರು ಅರ್ಜಿಗಳನ್ನು ಸಲ್ಲಿಸಬಹುದು. ಉಳಿದ ಗ್ರೇಡ್ 3 ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅಭ್ಯರ್ಥಿಗಳು SSLC ಜೊತೆಗೆ ಸಂಬಂಧಪಟ್ಟ ಒಂದು ಟ್ರೇಡ್ನಲ್ಲಿ ITIನಲ್ಲಿ ಪಾಸಾದವರು ಇಲ್ಲಿ ಅರ್ಜಿಗಳನ್ನು ನೀವು ಸಲ್ಲಿಸಬೇಕಾಗುತ್ತದೆ. ಈ ಎಲ್ಲ ಟ್ರೇಡ್ಗಳಿಗೆ ಸಂಬಂಧಿಸಿದಂತೆ ಆಯಾ ಟ್ರೇಡ್ನಲ್ಲಿ ಒಂದು NCVTಯಿಂದ ಪ್ರಮಾಣ ಪತ್ರಗಳನ್ನು ಇಲ್ಲಿ ನೀವು ಪಡೆದಿರಬೇಕಾಗಿರುತ್ತದೆ ನೋಡಿ. ಮತ್ತು ಒಂದು ಟೆಕ್ನಿಷಿಯನ್ ಗ್ರೇಡ್ 3 SNT ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅಭ್ಯರ್ಥಿಗಳು ಒಂದು SSLC ಜೊತೆಗೆ ITI ತರಗತಿಯಲ್ಲಿ ಪಾಸಾದವರು
ಅಥವಾ ದ್ವಿತೀಯ PUC ವಿಜ್ಞಾನ ವಿಭಾಗದಲ್ಲಿ ಪಾಸಾದವರು ಕೂಡ ಈ ಒಂದು ಟೆಕ್ನಿಷಿಯನ್ ಗ್ರೇಡ್ 3 ಹುದ್ದೆಗಳಿಗೆ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಒಟ್ಟಾರೆಯಾಗಿ ನೋಡೋದಾದರೆ ITI, ಡಿಪ್ಲೊಮಾ ಮತ್ತು BSc ದ್ವಿತೀಯ PUCಯಲ್ಲಿ ಸೈನ್ಸ್ನಲ್ಲಿ ಓದುತ್ತಿರುವ ಅಭ್ಯರ್ಥಿಗಳಿಗೆ ಈ ನೇಮಕಾತಿಯಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶವನ್ನು ಕಲ್ಪಿಸಲಾಗಿದೆ. SSLCಯಲ್ಲಿ ಮಾತ್ರ ಪಾಸಾದವರಿಗೆ ಅರ್ಜಿ ಸಲ್ಲಿಸಲು ಅವಕಾಶವಿರುವುದಿಲ್ಲ. ITIನಲ್ಲಿ ಪಾಸಾಗುವುದು ಕಡ್ಡಾಯವಾಗಿರುತ್ತದೆ ಮತ್ತು ದ್ವಿತೀಯ PUC ವಿಜ್ಞಾನ ವಿಭಾಗದಲ್ಲಿ ಪಾಸಾದವರು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಮತ್ತು BSc ಡಿಗ್ರಿ ಪಡೆದವರು ಕೂಡ ಇಲ್ಲಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ವೀಕ್ಷಕರೇ, ಈ ಮಾಹಿತಿ ತಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ನಾನು ಮತ್ತೆ ಭೇಟಿ ಆಗ್ತೇನೆ ಮುಂದಿನ ಉದ್ಯೋಗ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.